ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಫ್ರೈಡ್ ರೈಸ್, ಕೃತಿಕಾ ಭೂಮಿಕಾ ಬ್ಲಾಗ್ಸ್. ಸೊ ಇವತ್ತು ನಾವು ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಅಂತ ಹೇಳಿದ್ರೆ ಫ್ರೈಡ್ ರೈಸು ರೆಗ್ಯುಲರ್ ಮಾಡ್ತೀನಿ ಆ ರೀತಿ ಅಲ್ಲ. ನಮ್ಮಮ್ಮ ಏನು ಗ್ರೀನ್ ಕಲರ್ ಫ್ರೈಡ್ ರೈಸ್ ಬೇಕು ಅಂತ ಹೇಳಿದ್ದಾರೆ. ಗ್ರೀನ್ ಕಲರ್ ನಾನು ಬರೆಸ್ಬೇಕು ಅಂತ ಹೇಳಿ ಒಂದಷ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಅದರಿಂದ ಗ್ರೀನ್ ಕಲರ್ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತಾ ಅಂತ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಈಗ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ಆ್ಯಂಡ್ ಎಣ್ಣೆ. ಸೊ ಇವಾಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದಾಳೆ. ನಾನು ಅವಳಿಗೆ ಗೈಡ್ ಮಾಡ್ತಿದ್ದೀನಿ, ಅವಳು ಇವತ್ತು ಮಾಡ್ತಿದ್ದಾಳೆ. ಎಷ್ಟು ಹಾಕಿದ್ದೀನಿ? ಓಕೆ, ಒಂದು 4 ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದಾಯಿತು. ಫಸ್ಟ್ ಇದಕ್ಕೆ ಜೀರಿಗೆ ಹಾಕೋಬೇಕು. ಒಂದು 1/4 ಟೇಬಲ್ ಸ್ಪೂನ್ ಚೆನ್ನಾಗಿರುತ್ತೆ ಜೀರಿಗೆ, ಸೊ ಅದನ್ನು ಹಾಕೊಳ್ತಾ ಇದ್ದಾಳೆ. ಆನಿಯನ್ ಹಾಕೋಬೇಕು ಇವಾಗ. ಅರಿದ್ರೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಫಸ್ಟು ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು. ಸೊ ಇದನ್ನು ಫ್ರೈ ಮಾಡ್ಕೊತ ಒಂದು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಒಂದು 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಸ್ವಲ್ಪ, ಬಿಕಾಸ್ ಆಲ್ರೆಡಿ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸಾಕಾಗುತ್ತೆ. ಇದಾದಮೇಲೆ ಈಗ ಕಟ್ ಮಾಡ್ಕೊಂಡಿರೋಂಥ ತರಕಾರಿ ಸಣ್ಣ ಸಣ್ಣದಾಗಿ ಕ್ಯಾಬೇಜು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್. ಇದಕ್ಕೆ ನೀವು ಬ್ರಾಕೊಲಿ ಹಾಕೋಬೋದು, ಸ್ವೀಟ್ ಕಾರ್ನ್ ಹಾಕೋಬೋದು, ಬೀನ್ಸ್ ಹಾಕೋಬೋದು. ಇದಿಷ್ಟು ಪ್ರೊಸೀಜರು ಎಲ್ಲ ನಾನು ರೆಗ್ಯುಲರ್ ಮಾಡೋ ಅಂಥದ್ದು. ಇವಾಗ ಇದಕ್ಕೆ ಸ್ವಲ್ಪ ಇನ್ನೊಂದು ಎಲ್ಲ ಥಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡ್ತಿರ್ಬೋದು, ಅದ್ರಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇದೆ. ಪುದೀನ ಆ್ಯಕ್ಚುಲಿ ವೆರಿ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು. ಸೊ ಪುದೀನ ಆಮೇಲೆ ಹಾಕ್ಕೊಳ್ಳೋಣ. ಓಕೆ, ಇವಾಗ ಅದು ಕ್ಯಾಬೇಜ್ ಸ್ವಲ್ಪ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಚೂರು ತರಕಾರಿ ಎಲ್ಲ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿ ಬೇಯಷ್ಟು ಅಷ್ಟೇ, ಒಂದು ಸ್ವಲ್ಪ, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದಾಯಿತು. ಆ್ಯಂಡ್ ಇವಾಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೆಣಸಿನ್ಕಾಯಿನ ನಾನು ಹಾಗೆ ಕಟ್ ಮಾಡಿ ಹಾಕ್ತಿದ್ದೆ ಇಷ್ಟು ದಿವಸ, ಬಟ್ ಇವತ್ತು ಕಟ್ ಮಾಡಿಲ್ಲ. ಗ್ರೀನ್ ಕಲರ್ ಬರಬೇಕು ಅನ್ನೋದಕ್ಕೋಸ್ಕರ ಏನೇನೋ ಯೋಚನೆ ಮಾಡಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಸಾಕು. ಎಷ್ಟು ಆಯಿತು? ಸ್ಪೂನ್ 1 ಸ್ಪೂನಷ್ಟು ಹಾಕ್ದಾ? ಇನ್ನೊಂದು ಚೂರು ಹಾಕು. ಸ್ವಲ್ಪ ಖಾರವಾಗೂ ಬೇಕು ಅಂತೆ, ಹಾಗಾಗಿ ಒಂದು 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋದು. ಓಕೆ, ಖಾರ ಇದೆಯಂತೆ ಮೆಣಸಿನ್ಕಾಯಿ. ಸೊ ಅಟ್ ಎನಿ ಕಾಸ್ಟ್ ಹಾಕ್ಬಿಟ್ಟೆ, ಆಯಿತು, ತಿನ್ನೋದಷ್ಟೇ. ಓಕೆ, ನೆಕ್ಸ್ಟ್ ಅಟ್ಲೀಸ್ಟ್ ಹೇಳು ಸ್ವಲ್ಪ ಏನು ಹಾಕಬೇಕು ನೀನು ನನಗೆ ಹೇಳು, ಆಮೇಲೆ ನಾನು ಏನು ಮಾಡಬೇಕಂತ ಹೇಳ್ತೀನಿ. ಓಕೆ, ಆ್ಯಕ್ಚುಲಿ ಗ್ರೀನ್ ಬರ್ತಿದ್ಯಾ? ಗ್ರೀನ್ ಕಾಣಿಸ್ತಿದೆ ನಮಗೆ ಇಲ್ಲಿ ನೋಡಿ, ನೀವು ಒಂದು ಸ್ವಲ್ಪ ಕ್ಯಾಮ್ರಾದಲ್ಲಿ ಐಡೆಂಟಿಫೈ ಮಾಡ್ಬೋದು ಇವಾಗ. ಆ್ಯಂಡ್ ಪುದೀನ ಹಾಕೋ ಸ್ವಲ್ಪ, ಇದೇ ಸ್ವಲ್ಪ ತುಂಬ ಕಮ್ಮಿ ಹಾಕಿದ್ದೀನಿ, ನೋಡೋಣ ಅಂತ ಹೇಳಿ ಹೊಸದಾಗಿ ಏನೋ ಟ್ರೈ ಮಾಡ್ತಾಯಿದ್ದೀನಿ. ಮುಂಚೆ ಪುದೀನ ಹಾಕ್ತಿರ್ಲಿಲ್ಲ ನಾನು. ಯಾವುದನ್ನು ಹಾಕ್ತಿದ್ದೆ, ಯಾವುದನ್ನು ಹಾಕ್ತಿಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ಇದೊಂದು ಸ್ವಲ್ಪ ಬೇಯಬೇಕು. ಸಣ್ಣ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ, ಸ್ವಲ್ಪ ಬೇಯಬೇಕಷ್ಟೆ. ಆ್ಯಂಡ್ ಇದಕ್ಕೆ ಬಟಾಣಿ ಹುಡುಕಿದ್ರಂತೆ, ಬಟ್ ಬಟಾಣಿ ಸಿಗಲಿಲ್ಲ. ಬಟ್ ಸ್ಮೆಲ್ ಒಂಥರ ಚೆನ್ನಾಗಿ ಬಂದಿದೆ. ಸ್ಮೆಲ್ ವೆರಿ ಡಿಫ್ರೆಂಟ್ ಅಲ್ಲ? ಗ್ರೀನ್ ಫ್ಲೇವರ್ ಇದೆಲ್ಲ ತುಂಬ ಚೆನ್ನಾಗಿದೆ. ಓಕೆ, ಈ ಟೈಮಲ್ಲಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ರೈಸ್ ಹಾಕ್ಕೊಳ್ಳೋಣ ಇವಾಗ.
ಸೊ ಇಲ್ಲಿ ನಿಮಗೆ ತರಕಾರಿ ಹೆಚ್ಚು ಇರಬೇಕು ಅಂದರೆ ರೈಸ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮಗೆ ಮೀಡಿಯಮ್ ಆಗಿರಬೇಕು. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಕೌಂಟ್ ಮಾಡೋಣ ಸ್ಪೂನ್ಸು. ಓಕೆ, 1 ಸ್ಪೂನ್ ಆಫ್ ರೈಸ್, 2 ಸ್ಪೂನ್ಸ್, 3. ಸ್ವಲ್ಪ ಚಪಾತಿ ಎಲ್ಲ ಇದೆ, ಸೊ ಚಪಾತಿನೂ ತಿನ್ನಬೇಕು. ಹಾಗೆ ಇಷ್ಟು ರೈಸ್ ಇದೆ, ಸಾಕು. ಆ್ಯಂಡ್ ಇವಾಗ ಅದಕ್ಕೆ ಫ್ರೈಡ್ ರೈಸ್ ಪೌಡರ್ ಬರುತ್ತೆ, ಮಸಾಲ ಪೌಡರು 2 ಥರ ಬರುತ್ತೆ. ಬಟ್ ನಾವು ಯೂಸ್ ಮಾಡೋದು ಇದು. ಆ ರೆಡ್ ಕಲರ್ ನಮ್ಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ಈ ಗ್ರೀನ್ ಆ್ಯಂಡ್ ವೈಟನ್ನು ಯೂಸ್ ಮಾಡ್ತೀವಿ. ಸೊ 1.5 ಸ್ಪೂನಷ್ಟು ಫ್ರೈಡ್ ರೈಸ್ ಪೌಡರು. ನೆಕ್ಸ್ಟು ಒಂದು ಸ್ವಲ್ಪ ಜೀರಾ ಪೌಡರು, ಇಲ್ವಾ? ಓಕೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, ಗರಂ ಮಸಾಲ ಸ್ವಲ್ಪ. ಇವಾಗ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಲೆಮನ್ನ ಲಾಸ್ಟಲ್ಲಿ ಇದು ಮಿಕ್ಸ್ ಮಾಡಿ ಆಯಿತು ಇನ್ನೇನು. ಸೊ ಆವಾಗ ಲೆಮನ್ ಹಾಕ್ಕೊಳ್ಳೋಣ. ಸೊ ಗ್ರೀನ್ ಬಂದರೆ ಸಾಕು. ಅದಕ್ಕೆ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಿಲ್ಲ. ನಾನು ಯೂಶ್ವಲಿ ಖಾರದ ಪುಡಿ ಆ್ಯಡ್ ಮಾಡ್ತೀನಿ ಸಖತ್ತಾಗಿರುತ್ತೆ ಅಂತ. ಬಟ್ ಇಲ್ಲಿ ಚಿಲ್ಲಿ ಪೇಸ್ಟೇ ಸ್ವಲ್ಪ ಜಾಸ್ತಿ ಎಕ್ಸಸ್ಸಿಂದ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ಆ್ಯಡ್ ಮಾಡ್ತಿಲ್ಲ. ನನ್ನ ಪ್ರಕಾರ ಗ್ರೀನ್ ಬರ್ತಾಯಿದೆ ಸ್ವಲ್ಪ. ಓಕೆ, ಗ್ರೀನ್ ಇದೆ ಅಲ್ಲ, ಮಿಕ್ಸ್ ಮಾಡಲ. ತಗೊಳ್ಕೊ, ಹಿಂಗೆ ಇಟ್ಕೊ. ಹಾಂ, ಸೊ ಅವಳಿಗೆ ಮಾಡಿ ಅಭ್ಯಾಸ ಇಲ್ಲ, ಯೂಶ್ವಲಿ ನಾನೇ ಮಾಡೋದು. ಹಾಗಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ರೀನ್ ಬಂತು ಗೈಸ್, ಫೈನಲಿ ಬಂತು. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಗ್ರೀನ್ ಕಾಣಿಸ್ತಿಲ್ಲ. ಹಾಕಿದ್ದೀನಿ. ಅಮ್ಮ ಕ್ಯಾಪ್ಸಿಕಮ್ ಹಾಕಿದ ಅಂತ ಕೇಳ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ ರೈಸ್ ಅಂತೂ. ಫಸ್ಟ್ ಟೈಮ್ ಈ ಥರ ಗ್ರೀನ್ ಕಲರಾಗಿ ಮಾಡ್ತಾ ಇರೋದು. ಹಾಗಾಗಿ ನೈಸ್. ಸೊ ಇಟ್ ಲುಕ್ಸ್ ವೆರಿ ಸ್ಪೆಷಲ್. ವಾಟ್ ಸ್ಪೆಷಲ್? ನಥಿಂಗ್ ಸ್ಪೆಷಲ್. ಯಾವಾಗಲೂ ಮಾಡೋದು ವೈಟ್ ಕಲರ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಓಕೆ, ಗ್ರೀನ್ ಅಂತೂ ಬಂದಿದೆ ಗೈಸ್, ಫೈನಲಿ ಬಂದಿದೆ ಗ್ರೀನು. ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಹುಳಿ. ಇದಕ್ಕೆ ನೀವು ವೆನೆಗರ್ ಹಾಕ್ಬೋದು, ಬಟ್ ನಾನು ಸ್ವಲ್ಪ ನಿಂಬೆಹಣ್ಣೆ ಹಾಕೋದು ಯಾವಾಗಲೂ. ಸೊ ನಿಂಬೆಹಣ್ಣು ಹಾಕಿ ಒಂದು ಮಿಕ್ಸ್ ಕೊಟ್ಟು, ಓಕೆ, ಆಲ್ಮೋಸ್ಟ್ ರೆಡಿ ಗೈಸ್. ಇನ್ನೇನು ಸ್ವಲ್ಪ ಕೊತ್ತಂಬರಿ. ಆ ಫ್ರೈಡ್ ರೈಸ್ ಹೇಗೆ ಮಾಡ್ತೀನಿ ಅಂತ ಬೇಕಾದರೆ ಅದಕ್ಕೂ ಒಂದು ವ್ಲಾಗ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸಾಸಸ್ ಎಲ್ಲ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅದು ಕೂಡ, ಹೊರಗಡೆ ಸಿಗೋ ರೀತಿ. ಬಟ್ ಇದು ಗ್ರೀನ್ ಫ್ರೈಡ್ ರೈಸ್ ಸ್ಪೆಷಲ್, ಡಿಫ್ರೆಂಟ್, ಎವ್ರಿಥಿಂಗ್. ಓಕೆ, ರೆಡಿ ಆಯಿತು. ಲೆಟ್ಸ್ ಸರ್ವ್. ಇವಾಗ ನಾವು ಅಮ್ಮಂಗೆ ಕೊಡ್ತಾಯಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋದಕ್ಕೆ. ತಿನ್ನು, ಚೆನ್ನಾಗಿದೆಯಾ? ನೀನು ಅನ್ಕೊಂಡಂಗೆ ಗ್ರೀನ್ ಇದೆಯಾ? ಗ್ರೀನ್ ಇದೆ, ಒಂಚೂರು ಉಪ್ಪು ಹಾಕ್ಬೇಕಾಗಿತ್ತು. ಉಪ್ಪು ಹಾಕ್ಬೇಕು. ಖಾರ ಇದೆಯಾ? ಚೆನ್ನಾಗಿದೆಯಾ? ಓಕೆ, ಇಷ್ಟ ಆಯಿತಾ? ಇಷ್ಟ ಆಯಿತು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋ.